ಗದಗ್ನಲ್ಲಿ ಕಳೆದ ಶುಕ್ರವಾರ ನಡೆದಂತಹ ಒಂದೇ ಕುಟುಂಬದ 4 ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಮಾಹಿತಿ ಲಭ್ಯವಾಗಿದೆ. ಗದಗದ ದಾಸರ ಓಣಿಯಲ್ಲಿ ನಡೆದಿದ್ದಂತಹ 4 ಹತ್ಯೆಗೆ ಸುಪಾರಿಯನ್ನ ಕೊಡಲಾಗಿತ್ತು. 65 ಲಕ್ಷ ರೂಪಾಯಿಗೆ ಬಾಕಳೆ ಕುಟುಂಬದ ಕೊಲೆಗೆ ಸುಪಾರಿ ಡೀಲ್ ಆಗಿತ್ತು. ಪ್ರಕಾಶ್ ಬಾಕಳಿಯವರ ಹಿರಿಯ ಮಗನೇ ಸುಪಾರಿಯನ್ನ ಕೊಟ್ಟಿದ್ದ. ತಂದೆ ಹಾಗೆ ಇತರರ ಕೊಲೆ ಮಾಡುವಂತೆ ಮಗ ವಿನಾಯಕ್ ಬಾಕಳೆ ಹೇಳಿದ್ದ ಅನ್ನುವಂತಹ ವಿಚಾರ ಬಯಲಾಗಿದೆ. ತನ್ನ ಕುಟುಂಬವನ್ನ ಮುಗಿಸೋಕೆ, ತಂದೆಯನ್ನ ಮುಗಿಸೋಕೆ ಮಗನೇ ಸುಪಾರಿಯನ್ನ ನೀಡಿದ್ದ. ಸದ್ಯ ಆರೋಪಿ ವಿನಾಯಕ್ ಬಾಕಳೆಯನ್ನ ಗದಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 8 ಜನರು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಾವು ಸೆಕ್ಯೂರ್ ಮಾಡಿದ್ದೀವಿ. ಅವರಿಗೆ ಅವ್ರ ಹೆಸರು ವಿನಾಯಕ್ ಬಾಕಳೆ, ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾನೆ, 31 ವರ್ಷ, ಸನ್ ಆಫ್ ಪ್ರಕಾಶ್ ಬಾಕಳೆ, ರೆಸಿಡೆಂಟ್ ಆಫ್ ಗದಗ್. ಪ್ರಕಾಶ್ ಬಾಕಳೆ ಈ ಕೇಸ್ನಲ್ಲಿ ನಮಗೆ ಕಂಪ್ಲೇಂಟ್ ಆಗಿದ್ದಾರೆ. ಪ್ರಕಾಶ್ ಬಾಕಳೆ ಮತ್ತು ವಿನಾಯಕ್ ಬಾಕಳೆ ಮಧ್ಯದಲ್ಲಿ ರಿಲೇಷನ್ ತಂದೆ ಮಗ. ಪ್ರಕಾಶ್ ಬಾಕಳೆ ಅವ್ರ ತಂದೆ, ವಿನಾಯಕ್ ಬಾಕಳೆ ಮಗ. ಎರಡನೇ ಅಕ್ಯೂಸ್ಡ್ ಫೈರೋಜ್ ಅಂತ 29 ವರ್ಷ, ಕಾರ್ ಸೆಲ್ಲಿಂಗ್ ಬ್ರೋಕರ್ ಆಗಿದ್ದಾನೆ ಇಲ್ಲಿ ಗದಗ್ನಲ್ಲಿ, ರೆಸಿಡೆಂಟ್ ಆಫ್ ಗದಗ್ ಟೌನ್, ಸನ್ ಆಫ್ ನಿಸಾರ್ ಅಹಮದ್ ಖಾಜಿ. ಮೂರನೇದು ಜೀಶಾನ್, ವಯಸ್ಸು 24 ವರ್ಷ, ಸನ್ ಆಫ್ ಮೆಹಬೂಬ್ ಅಲಿ ಖಾಜಿ, ರೆಸಿಡೆಂಟ್ ಆಫ್ ಗದಗ್ ಟೌನ್. ನಾಲ್ಕನೇದು ಸಾಹಿಲ್ ಅಶ್ಫಾಕ್ ಖಾಜಿ, 19 ವರ್ಷ, ಕಾರ್ ವಾಷರ್, ರೆಸಿಡೆಂಟ್ ಆಫ್ ಮಿರಜ್, ಮಹಾರಾಷ್ಟ್ರ. ಸೋಹೇಲ್ ಅಶ್ಫಾಕ್ ಖಾಜಿ, 19 ವರ್ಷ, ಹಮಾಲಿ ಕೆಲಸ ಮಾಡ್ತಾನೆ, ರೆಸಿಡೆಂಟ್ ಆಫ್ ಮಿರಜ್. ಈ ಸಾಹಿಲ್ ಮತ್ತು ಸೋಹೇಲ್ ಇಬ್ಬರು ಬ್ರದರ್ಸ್ ಮತ್ತು ಟ್ವಿನ್ಸ್ ಇದ್ದಾನೆ. ಆರನೇದು ಸುಲ್ತಾನ್ ಜಿಲಾನಿ ಶೇಖ್, 23 ವರ್ಷ, ರೆಸಿಡೆಂಟ್ ಆಫ್ ಮಿರಜ್. ಏಳನೇದು ಮಹೇಶ್ ಜಗನ್ನಾಥ್ ಸಾಲುಂಖೆ, ವಯಸ್ಸು 21 ವರ್ಷ, ರೆಸಿಡೆಂಟ್ ಆಫ್ ಮಿರಜ್. ಎಂಟನೇದು ವಾಹಿದ್ ಲಿಯಾಕತ್ ವ್ಯಾಪಾರಿ, ಏಜ್ 21, ರೆಸಿಡೆಂಟ್ ಆಫ್ ಮಿರಜ್. ವಿನಾಯಕ್, ಫೈರೋಜ್ ಮತ್ತು ಜೀಶಾನ್. ವಿನಾಯಕ್ ಹೇಳಿಕೆ ಪ್ರಕಾರ ಈ 5 ಜನ ಮಿರಜ್ದಿಂದ ಕಾಂಟ್ರಾಕ್ಟ್ ಕಿಲ್ಲರ್ಸ್ ಹೈರ್ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಗದಗ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ತಮ್ಮದೇ ಕುಟುಂಬ, ತಮ್ಮದೇ ಸಹೋದರನ ಕುಟುಂಬ, ಇಡೀ ಸಹೋದರನ ಕುಟುಂಬವನ್ನ ನಿರ್ನಾಮ ಮಾಡೋಕೆ ವಿನಾಯಕ್ ಬಾಕಳೆ ಸುಪಾರಿಯನ್ನ ಕೊಟ್ಟಿದ್ದು ಅನ್ನುವಂತಹ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ ಎಸ್ಪಿ. ಬಟ್ ಯಾವ ಕಾರಣಕ್ಕೆ, ಇಂಥದ್ದೊಂದು ದ್ವೇಷ ಯಾಕೆ, ಯಾವ ಕಾರಣಕ್ಕಾಗಿ ಸುಪಾರಿ ಕೊಟ್ಟರು ಅನ್ನೋ ಬಗ್ಗೆ ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ? ಹೌದು ವಿದ್ಯಾ, ಏನು ಗದಗನ್ನ ಬೆಚ್ಚಿ ಬೀಳಿಸಿದಂತ ಏನು 4 ಜನರ ಹತ್ಯೆ ಪ್ರಕರಣ ಗದಗ ಪೊಲೀಸರು 3 ದಿನದಲ್ಲಿ ಭೇದಿಸಿರುವಂಥದ್ದು. ಪ್ರಮುಖವಾಗಿ ಇದರಲ್ಲಿ ಯಾರು ಊಹೆಗೂ ಕೂಡ ನಿಲುಕಲಾರದಂತ ಒಂದು ಕೊಲೆ ಪ್ರಕರಣವನ್ನ ಇವತ್ತು ಭೇದಿಸಿರುವಂಥದ್ದು. ಪ್ರಮುಖವಾಗಿ ಏನು ಪ್ರಕಾಶ್ ಬಾಕಳೆ ಅಂತ ಏನಿದ್ದಾರೆ, ಆ ಮನೆ ಯಜಮಾನ ಪ್ರಕಾಶ್ ಬಾಕಳೆ ಬಿಜೆಪಿ ಮುಖಂಡ. ಇವರಿಗೆ 2 ಪತ್ನಿಯರು, ಒಬ್ರು ಲಕ್ಷ್ಮಿ ಅಂತ ಹೇಳಿ ಅವರು ಮೊದಲನೇ ಪತ್ನಿ, ಅವರು ತೀರ್ಕೊಂಡಿರ್ತಾರೆ. ಅವರಿಗೆ 3 ಜನ ಮಕ್ಕಳು, ಅದರಲ್ಲಿ 2 ಗಂಡು ಮಕ್ಕಳು ಇರ್ತಾರೆ, 1 ಹೆಣ್ಮಕ್ಳು ಇರ್ತಾರೆ. 2 ಗಂಡು ಮಕ್ಕಳಲ್ಲಿ ಹಿರಿಯ ಮಗ ವಿನಾಯಕ್ ಬಾಕಳೆ ಅಂತೇಳಿ ಅವನೇ ಈ ಕೊಲೆಯ ಪ್ರಮುಖ ರೂವಾರಿ. ಆತನೇ ಸುಮಾರು 65 ಲಕ್ಷ ರೂಪಾಯಿಗೆ ಗದಗ್ನ ಫೈರೋಜ್ ಅಂತ ಹೇಳಿ ಏನು 2ನೇ ಆರೋಪಿ ಇದ್ದಾನೆ, ಆತನಿಗೆ 65 ಲಕ್ಷ ರೂಪಾಯಿಗೆ ಡೀಲನ್ನು ಕೊಟ್ಟಿರ್ತಾರೆ, ಸುಪಾರಿ ಕೊಟ್ಟಿರ್ತಾರೆ ಕೊಲೆ ಮಾಡೋದಕ್ಕೆ. ಹೀಗಾಗಿ ಈತನ ಜೊತೆಗೆ ಜಿಶಾನ್ ಖಾಜಿ ಅಂತ ಹೇಳಿ ಗದಗ್ ಮೂಲದ ನಿವಾಸಿ ಈತ ಕೂಡ, ಮತ್ತೆ ಸಾಹಿಲ್ ಖಾಜಿ ಅಂತ ಹೇಳಿ ಸೋಹೇಲ್ ಖಾಜಿ, ಇವರು ಟ್ವಿನ್ಸ್. ಇವರು ಏನು ಮಹಾರಾಷ್ಟ್ರದ ಮಿರಜ್ ಮೂಲದವರು. ಜೊತೆಗೆ ಸುಲ್ತಾನ್ ಮತ್ತೆ ಮಹೇಶ್ ಅಂತ ಹೇಳಿ ಇವರು ಕೂಡ ಏನು ಮಹಾರಾಷ್ಟ್ರ ಮೂಲದವರು. ವಾಹಿದ್ ಅಂತೇಳಿ ಆತ ಕೂಡ ಸುಮಾರು ಒಂದು 8 ಜನರನ್ನ ಈಗಾಗಲೇ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ 8 ಜನರನ್ನ ಆರೋಪಿಗಳನ್ನ ಬಂಧಿಸಿ ಈಗಾಗಲೇ ಪಂಚನೇಮ ಕಾರ್ಯ ಮಾಡ್ತಾ ಇರುವಂಥದ್ದು. ಎಲ್ಲಾ ಕಡೆ ಸ್ಥಳ ಪರಿಶೀಲನೆ ಕೂಡ ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಏನು SP ಅವರಾಗಿರ್ಬೋದು ಮತ್ತೆ IGP ವಿಕಾಸ್ ಬಾಕಳೆ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿದ್ದಾರೆ. ಅಂದ್ರೆ ಏನು ಸೈಟ್ಗಳ ವಿಚಾರದಲ್ಲಿ, ಆಸ್ತಿ ಹಂಚಿಕೆ ವಿಚಾರದಲ್ಲಿ ಮತ್ತೆ ಕೆಲವೊಂದಿಷ್ಟು ಸೈಟ್ಗಳನ್ನ ಮಾರಾಟ ವಿಚಾರದಲ್ಲಿ ಪ್ರಕಾಶ್ ಬಾಕಳೆ ಮತ್ತೆ ವಿನಾಯಕ್ ಬಾಕಳೆ ನಡುವೆ ತಗಾದೆ ನಡೆದಿತ್ತು. ಆ ಹಿನ್ನೆಲೆಯಲ್ಲಿ ಏನು ವಿನಾಯಕ್ ಬಾಕಳೆ ಇವರನ್ನ ಹತ್ಯೆಗೆ ಸಂಚು ರೂಪಿಸಿ ಕೊಲೆಗೆ. ರೈಟ್, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.